ದೇವ್ರೆ, ಈ ಸುಹಾಸಿನಿ ಇಲ್ಲಿಗೂ ಬಂದ್ಬಿಟ್ಲ. ನಾನು ಇವಳಿಂದ ಎಷ್ಟು ದೂರ ಹೋಗ್ಬೇಕು ಅನ್ಕೊಂಡಷ್ಟು ಇವಳು ನನ್ನ ಹತ್ರನೇ ಬರ್ತಾ ಇದ್ದಾಳೆ. ಮಕ್ಕಳಷ್ಟು ಕೇಳ್ಕೊಂಡ್ರು ಇವಳಿದ್ದಾಳೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ಆ ಮನೆಗೆ ಹೋಗಕ್ಕೆ ಒಪ್ಕೊಳ್ಳಿಲ್ಲ. ಈಗ ಇವಳು ನನ್ನ ನೋಡ್ಬಿಟ್ರೆ ಇವಳು ಇಲ್ಲಿವರೆಗೂ ಯಾಕೆ ಬಂದ್ಲು? ಕೆಟ್ಟ ಕಾಲು ಇಲ್ಲಿವರೆಗೂ ಬಂದಿದೆ ಅಂದ್ರೆ ಏನೋ ಹುನ್ನಾರ ಮಾಡ್ಕೊಂಡೇ ಬಂದಿರ್ತಾಳೆ ಇವಳು. ಇದೇನ್ ಮದರ್ ಇಂಡಿಯಾ, ಗಾಳಿ ಇಲ್ಲದೆ ಮಳೆ ಬಂದಂಗೆ ಸುದ್ದಿ ಇಲ್ಲದೆ ಆಫೀಸಿಗೆ ಬಂದಿದ್ದೀರಾ? ಏನ್ ಸಮಾಚಾರ? ಸುದ್ದಿ ಸಮಾಚಾರ ಏನೂ ಇಲ್ಲ ವಿಕ್ರಾಂತ್. ನಾನು ತುಂಬಾ ದಿನದಿಂದ ಹೊರಗಡೆ ಹೋಗಿರ್ಲಿಲ್ಲ. ನನಗೂ ಮನೇಲಿ ತುಂಬಾ ಬೋರ್ ಆಗ್ತಿತ್ತು. ಅದಕ್ಕೆ ನಿಮ್ಮೆಲ್ರಿಗೂ ಊಟ ತಗೊಂಡ್ ಬಂದೆ. ಊಟನ? ಅದು ನೀವು? ಯಾಕೆ ತರಬಾರ್ದ? ಹಾಗೇನಿಲ್ಲ, ತಂದಿದ್ದೀರಾ, ಸರಿ ಕೊಡಿ. ಬೈ ಮಿಸ್ ಆಗಿ ಊಟ ಅಂತ ಹೇಳಿದ್ರಿ ಅನ್ಸುತ್ತೆ. ಕೈ ಬೇರೆ ಖಾಲಿ ಇದೆ. ಆದ್ಯ ತರ್ತ. ಆದ್ಯ, ಇದೇನದ್ಯಾ, ಇವತ್ತು ಊಟ ಎಲ್ಲ ತಗೊಂಡ್ಬಂದಿದ್ದೀರಾ? ಏನಾದ್ರೂ ಹೊಸ ವಿಷಯ ಇದೆಯಾ? ಹೇಗೆ? ಊಟ ತಗೊಂಬರಕ್ಕೆ ವಿಷಯನೇ ಬೇಕಾ? ನಾನು ಹಂಗಂದ್ರೆ ಹೊಟ್ಟೆ ತುಂಬಾ ಊಟ ಮಾಡ್ಲಿ ಅಂತ ಆರ್ತಿ ಮತ್ತೆ ಅಮ್ಮ ಹತ್ರ ಹೇಳಿ ಸ್ಪೆಷಲ್ ಅಡಿಗೆ ಮಾಡಿಸ್ಕೊಂಡ್ ಬಂದಿದ್ದೀನಿ. ಓ, ಆರ್ತಿ ರೌಡಿನಾದ್ ನೀ ಮಾಡಿರೋ ಅಡಿಗೆನಾ? ಬಾ ಬ್ಯಾಟಿಂಗ್ ಮಾಡೋಣ. ಇದೆ ಮಗಳೇ, ಸುಳ್ಳು ಪರಿಚಯ ಹೇಳಿ ನಿನ್ನ ಹತ್ರ ಬಂದು ಮಾತಾಡ್ಸೋಣ ಅಂದ್ರೆ ಅದಕ್ಕೂ ಮನ್ಸು ಹೆದರುತ್ತೆ. ಸತ್ಯ ಗೊತ್ತಾದ್ರೆ ನೀನ್ ಕೇಳೋ ಪ್ರಶ್ನೆಗೆ ನನ್ನ ಹತ್ರ ಉತ್ತರ ಇಲ್ಲ ಮಗಳೇ. ಚೆನ್ನಾಗಿದ್ಯಾ ಮಗಳೇ? ದೇವ್ರು ನಿನ್ನನ್ನ ಚೆನ್ನಾಗಿ ಇಟ್ಟಿರ್ಲಿಕ್ಕಂದ.
ನನ್ನ ಮಗಳು ಹೊರಟು ಬಿಟ್ಲು. ಇನ್ನು ಸ್ವಲ್ಪ ಹೊತ್ತಿದ್ದಿದ್ರೆ ಚೆನ್ನಾಗಿರ್ತಿತ್ತು. ಕಾಂತ, ಆ ಕೆಲ್ಸದ ಹೆಂಗಸು ಬಂದ್ಮೇಲೆ ಅವಳದೊಂದು ಫೋಟೋ ತೆಗೆದು ನನಗೆ ವಾಟ್ಸಪ್ ಮಾಡು. ನೀವೇನು ಮೇಡಮ್, ಅವ್ರ ಕೆಲ್ಸದವ್ರು ಯಾವ ಸೆಲೆಬ್ರಿಟಿನೂ ಅಲ್ಲ, ಅವ್ರ ಫೋಟೋ ನಿಮ್ಗೆ ಯಾಕೆ? ಹೇಳ್ದಷ್ಟು ಮಾಡು, ತಲ ಹರಟೆ ಮಾಡಬೇಡ. ಈ ವಸಿಷ್ಠ ಫ್ಯಾಮಿಲಿ ಸಮಾಸ ಮಾಡಿ ನಾನು ಹಾಳಾಗೋದೆ. ಅಲ್ಲ, ಆಫೀಸ್ ಕೆಲಸ ಇದ್ದ ಹಿಡಿದು ಮನೆ ಕೆಲಸದವರೆಗೂ ಎಲ್ಲಾ ಕೆಲಸನೂ ಮಾಡಾಯ್ತು. ಇನ್ನು ಏನೇನ್ ಮಾಡಿಸ್ತಾರೋ ಗೊತ್ತಿಲ್ಲ. ಅಲ್ಲ, ಈ ಸುಹಾಸಿನಿ ಮೇಡಮ್ಗೆ ಆಫೀಸಲ್ಲಿ ಕಾಫಿ ಟೀ ಕೊಡೋ ಎಮ್ಮನ್ ಫೋಟೋ ಯಾಕೆ ಬೇಕು ಅಂತ ಕೇಳ್ತೀನಿ. ಫೋಟೋ ಕಳ್ಸಿಲ್ಲ ಅಂದ್ರೆ ಅವ್ರು ಮಗುಂಗೆ ಹೇಳ್ಬಿಟ್ಟು 1 ವರ್ಷದ ಸ್ಯಾಲ್ರಿ ಕೊಡ್ಸಿದ್ರು ಕೊಡಿಸ್ಬಿಡ್ತಾರೆ. ಫೋಟೋ ಕಳ್ಸಿದ್ರೆ ಒಳ್ಳೇದು. ಅಮ್ಮ ಅಮ್ಮ, ಸುಹಾಸಿನಿ ಮೇಡಮ್ಗೆ ಏನ್ ಗೊತ್ತು ಆ ಕಾಫಿ ಟೀ ಕೊಡೋ ಎಮ್ಮೆ ಹೆಂಗಿದ್ದಾನೆ ಅಂತ. ಈ ಎಮ್ಮನ್ ಫೋಟೋನೇ ತೆಗೆದು ಕಳಿಸ್ಬಿಡ್ತೀನಿ. ಅಮ್ಮ ಒಂದ್ ನಿಮಿಷ ಬಾಮ್ಮ ಇಲ್ಲಿ. ಯಾಕೆ ಸರ್? ಬಾಮ್ಮ ಒಂದ್ ನಿಮಿಷ ನಿಂತು ಹೇಳ್ತೀನಿ. ಅಯ್ಯೋ ಬಿಡಿ ಸರ್. ನೀನ್ ಸುಮ್ನೆ ಇರಮ್ಮ ಒಂದ್ ನಿಮಿಷ. ನನ್ ಮೀನು ಏನಾದ್ರೂ ಇದೆಲ್ಲ ನೋಡ್ಬಿಟ್ರೆ ಹಂಗೆ ಕತ್ತರಿಸ್ಬಿಡ್ತಾಳೆ. ತಗೊಳಮ್ಮ, ಇದನ್ನ ಹಿಡ್ಕೊ. ಹಿಂಗಲ್ಲ, ಹಿಂಗ್ ಹಿಡ್ಕೊ, ಸ್ಲೇಟ್ ತರ. ನಾನೆಲ್ಲೋ ಆ ವೈದೇಹಿನಿ ಬಂದು ಆಫೀಸಿಗೆ ಸೇರ್ಕೊಂಡಿದ್ದಾಳೆ ಅಂತ ಅನ್ಕೊಂಡಿದ್ದೆ. ಇದ್ಯಾರು? ಸೂಪರ್ ಆಗಿ ಬಂದಿದೆ. ಕೊಡಮ್ಮ. ಜೊತೆಗೊಂದು ಸೆಲ್ಫಿ ತಗೊಳ್ಳೋಣ ಬನ್ನಿ ಸರ್. ಸೆಲ್ಫಿ ತಗೊಳ್ಳೋ ರೇಂಜಿಗೆ ಬೆಳೆಬಿಟ್ಟಿದ್ದೀರಾ ನಾನು. ಬೆಳಪ್ಪ, ಮೀನು ಗೊತ್ತಾದ್ರೆ ದೊಡ್ಡ ಸೀನು ಮಾಡಿಬಿಡ್ತಾಳೆ. ಆಯ್ತಾಯ್ತು, ಅಲೋ ತಿಕ್ಕೋ ಅಮ್ಮ, ಉದ್ದು ಉದ್ದಲೆ. ಅಬ್ಬಾ, ಅಂತೂ ಈ ಅಮ್ಮ ಈಗ್ಲಾದ್ರೂ ಬಂದ್ರಲ್ಲ. ಮೊದ್ಲು ಈ ಅಮ್ಮನ್ ಫೋಟೋ ತೆಗೆದು ಸುಹಾಸಿನಿ ಮೇಡಮ್ ಕಳಿಸ್ಬೇಕು, ಇಲ್ಲಾಂದ್ರೆ ದೊಡ್ಡ ಅವಂತರ ಆಗ್ಬಿಡುತ್ತೆ. ಅಲ್ಲ ಅಮ್ಮ, ಎಲ್ಲೋಗಿದ್ರಿ ನೀವು? ನಿಮ್ಮನ್ನ ಹುಡುಕ್ತಾ ಇರೋ ಜಾಗ ಇಲ್ಲ. ಅಟ್ಲೀಸ್ಟ್ ಹೋಗ್ಬೇಕಾದ್ರೆ ಒಂದ್ ಮಾತು ಹೇಳ್ಬಿಟ್ಟು ಹೋಗ್ಬೇಕು ತಾನೆ. ಅದು ಯಾಕೋ ಸ್ವಲ್ಪ ಹುಷಾರಿರ್ಲಿಲ್ಲಪ್ಪ, ಅದಕ್ಕೆ ಡಾಕ್ಟರ್ ಹತ್ರ ಹೋಗಿ ಬರೋಣ ಅಂತ ಹೋಗಿದ್ದೆ. ಸರಿ ಆಯ್ತು, ಒಂದ್ ಸ್ವಲ್ಪ ಈ ಕಡೆ ತಿರ್ಕೊಳ್ಳಿ, ಒಂದ್ ಫೋಟೋ ತಗೊಂತೀನಿ. ಫೋಟೋನಾ? ನಂದ? ಯಾಕೆ? ನಾನ್ ನಿಜವಾಗ್ಲೂ ಪೆಕ್ರಾನೆ. ಅವಾಗ್ಲೇ ಆ ಹೆಂಗಸಿನ ಫೋಟೋ ತೆಗೆದು ಮೇಡಮ್ಗೆ ಕಳ್ಸಿದೀನಿ. ಮತ್ತೆ ಈಗ ಇವ್ರ ಫೋಟೋ ತೆಗೆದು ಕಳ್ಸಿದ್ರೆ ಮೇಡಮ್ ಮತ್ತೆ ಆಗ್ಲೇ ಕಳ್ಸಿದ ಫೋಟೋ ಯಾರ್ದು ಅಂತ ಕೇಳಿದ್ರಿ ಏನ್ ಹೇಳಿ? ಮೇಡಮ್ ಮೊದ್ಲೇ ಕಳ್ಸಿದ ಫೋಟೋನ ನೋಡಿದಾರೆ ಅಂತ ಬ್ಲೂಟಿಕ್ ಬೇರೆ ತೋರಿಸಿದೆ. ಈಗ ಇವ್ರ ಫೋಟೋ ತೆಗೆದು ಕಳ್ಸಿದ್ರೆ ಪಕ್ಕ ಎಡವಟ್ಟಾಗ್ಬಿಡುತ್ತೆ. ಬೇಡ. ಅಲ್ಲಪ್ಪ, ಫೋಟೋ ಯಾಕೆ ಬೇಕು ಅಂತ ಕೇಳಿದೆ, ಕೇಳಿಸ್ಲಿಲ್ವಾ? ಅದು ಏನಿಲ್ಲ ಅಮ್ಮ, ನಿಮ್ಮನ್ನ ಕೆಲ್ಸಕ್ಕೆ ಸೇರಿಸ್ಕೊಂಡಿದ್ವಲ್ಲ, ಜಾಯ್ನಿಂಗ್ ಪ್ರೊಸೀಜರ್ ಬೇಕಿತ್ತು. ಇರ್ಲಿ ಬಿಡಿ, ನಿಮ್ಮನ್ನ ಎನ್ರೋಲ್ ಲಿಸ್ಟ್ಗೆ ಏನು ಹಾಕೊಂಡಿರಲ್ಲ, ಆಮೇಲೆ ನೋಡ್ಕೊಳ್ಳೋಣ. ಸರಿನಪ್ಪ. ಹೇಗೆ ಅತ್ತಿಗೆ ನಾದ್ನಿ ಆಗ್ತಾಳೆ? ನೋಡಿ ಅಮ್ಮ, ನಮ್ಮ ಅಣ್ಣನ ಹೆಂಡತಿ ಅಮೂಲ್ಯ ಅಂದ್ರೆ ನನ್ನ ಹೆಂಡತಿ ತಗ್ಗಿ. ಸೊ ನನಗೆ ಅವಳು ನಾದ್ನಿ ಆಗ್ಬೇಕು.
ನಾನು ನನ್ನ ಹೆಂಡತಿ ಮದ್ವೆ ಆಗ್ಬೇಕಾದ್ರೆ ನಮ್ಮ ಅಗ್ರಜಿಗೆ ಮತ್ತೆ ರೌಡಿನಾಥ್ನಿಗೆ ಲವ್ ಆಯ್ತು, ಮದ್ವೆನೂ ಆಯ್ತು. ಆಮೇಲೆ ಅವಳು ನನಗೆ ಅತ್ತಿಗೆ ಆಯ್ತು. ಮುಂಚೆಯಿಂದನೂ ರೌಡಿನಾದ್ನಿ ಅಂತ ಕರಿತೀನಲ್ಲ, ಸೊ ಅದನ್ನ ಚೇಂಜ್ ಮಾಡ್ಲಿಲ್ಲ. ಈಗಲೂ ನನ್ನ ರೌಡಿನಾದ್ನಿನೇ ಅವಳು. ನನ್ನ ಫ್ಯಾಮಿಲಿ ಎಷ್ಟು ಚೆನ್ನಾಗಿದೆ ಅಲ್ವಾ? ಅಗ್ರಜ ಬೈದಿದ್ ಕೇಳಿ ತಲೆ ಎಲ್ಲ ಕೆಟ್ಟೋಗಿದೆ. ದಯವಿಟ್ಟು ನನ್ನ ಕಾಫಿ ಮಾಡ್ಕೊಡ್ತೀರಾ? ಮಾಡ್ಕೊಡ್ತೀನಿ. ನನ್ ಸಾರ್ಥಕ್ ಬಾವ ಗೊತ್ತು ತಾನೆ ನಿಮ್ಗೆ? ಗೊತ್ತು. ಇವರು ಬರೀ ನನ್ನ ತಂಗಿ ಗಂಡ ಮಾತ್ರ ಅಲ್ಲ, ನಮ್ಮ ಆರ್ತಿ, ಅಮೂಲ್ಯ ಅವ್ರಿಗೆ ಅಣ್ಣ ಕೂಡ. ಅಂದ್ರೆ ಅವ್ರ ದೊಡ್ಡಮ್ಮನ್ ಮಗ. ಬನ್ನಿ, ಹೆವಿ ಸ್ಟ್ರೆಸ್ಡ್ ಔಟ್ ಆಗೋಗಿದ್ದೀನಿ ನಾನು. ನನಗೊಂದು ಕಾಫಿ ಮಾಡ್ಕೊಡಿ. ಅಬ್ಬಜ, ಈಗ ಹೇಳಿ, ಏನ್ ವಿಷಯ? ಯೋ, ನೀನ್ ಹೇಳು ಅಂದಾಗ ಹೇಳೋದಕ್ಕೆ ನನ್ನ ನೀನು ಏನ್ ಅನ್ಕೊಂಡಿದ್ಯಾ? ಹಾಗಲ್ಲ ಬಜಾರಿ, ನಾನು ಇಷ್ಟೊತ್ತು ನಿನ್ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ ಗೊತ್ತಾ? ಓಹೋ, ಇಷ್ಟೊತ್ತು ನೀನ್ ನನ್ ಬಗ್ಗೆನೇ ಯೋಚನೆ ಮಾಡ್ತಿದ್ದ? ಏನಂತ ಯೋಚನೆ ಮಾಡ್ತಿದ್ದೆ? ಏನು ಅಂದ್ರೆ ನಿನ್ ಬಗ್ಗೆನೇ ನೆನ್ಪು ಮಾಡ್ಕೊಳ್ತಿದ್ದೆ ಅಷ್ಟೇ. ಯಾಕೆ ಬೈಬೇಕು ಅಂತ ನೆನ್ಪು ಮಾಡ್ಕೋತಾ ಇದ್ದ? ಏನ್ ಹೇಳ್ತಿದ್ದೆ ನೀನು? ನಾನು ನನ್ನ ಬಜಾರಿ ಹೆಂಡತಿ ಬೈತೀನ? ಮುದ್ದು ಮಾಡ್ತೀನಿ, ಬೇಕು ಅಂದ್ರೆ ಒಂದು ಮುದ್ದು ಕೂಡ ಕೊಡ್ತೀನಿ ಅಷ್ಟೇ. ನನ್ನ ಬಜಾರಿ ಅಂದ್ರೆ ನನಗೆ ತುಂಬಾನೇ ಇಷ್ಟ. ಬೈಯಕ್ಕಲ್ಲ ಅಂದ್ಮೇಲೆ ಮತ್ತ್ಯಾಕೆ ನನ್ ಗಂಡ ನನ್ನ ನೆನ್ಪು ಮಾಡ್ಕೊಂಡಿತ್ತು? ಅದ್ ಯಾಕೆ ಅಂದ್ರೆ ನನ್ಗೆ ಆಫೀಸಲ್ಲಿ ತುಂಬಾ ವರ್ಕ್ ಇದೆ ಅಮೂಲ್ಯ. ನಿನ್ ಜೊತೆ ಆಫೀಸಲ್ಲಿ ಮಾತಾಡ್ಕೊಂಡು ಕೂರೋದಿಕ್ಕಾಗಲ್ಲ. ನನ್ ಮದುವೆ ಬಿಸಿಲಿ ಎಲ್ಲರೂ ರಿಲ್ಯಾಕ್ಸ್ ಆಗ್ಬಿಟ್ಟಿದೆ. ಯಾರಿಗೂ ವರ್ಕ್ ಮೇಲೆ ಇಂಟ್ರೆಸ್ಟ್ ಇಲ್ಲ ಅಂತೀನಿ. ಕಾಟಾಚಾರಕ್ಕಷ್ಟೇ ಎಲ್ಲರೂ ಆಫೀಸಿಗೆ ಬರ್ತಾರೆ. ಎಲ್ಲ ವೇಸ್ಟ್ ಫೆಲ್ ಅವರು. ಏ, ಇಷ್ಟೊತ್ತು ಚೆನ್ನಾಗಿದ್ಯಲ್ಲಯ್ಯ, ಸಡನ್ ಆಗಿ ಏನಾಯ್ತು ನಿಂಗೆ? ಇಷ್ಟೊತ್ತು ವೇದಾಂತ್ ತರ ಮಾತಾಡ್ತಿದ್ದವನು ಸಡನ್ ಆಗಿ ಬಾಸ್ ತರ ಮಾತಾಡ್ತಿದ್ಯಲ್ಲ, ಮೈ ಮೇಲೆ ಏನಾದ್ರು ಭೂತಾಗಿದ್ದ ಒಕ್ಕರ್ಸ್ಕೊತಾ? ಅದ್ ಹಾಗಲ್ಲ ಮೂಲ್ಯ, ಅದ್ ಹಾಗೇನೆ ಮೂಲ್ಯ. ನೀನ್ ಫೋನ್ ಮಾಡಿದೆ ಅಂತ ನಿನ್ ಜೊತೆ ಆಫೀಸಲ್ಲಿ ಕೆಲಸ ಬಿಟ್ಟು ಮಾತಾಡ್ಕೊಂಡು ಕೂರೋದಿಕ್ಕಾಗಲ್ಲ. 3 ಹೊತ್ತು ನಿನ್ನಿಂದನೇ ತಿರ್ಗಾಡೋದಿಕ್ಕೂ ಆಗಲ್ಲ. ನನಗೆ ಇಲ್ಲಿ 1000 ಕೆಲಸ ಇರುತ್ತೆ. ಅದನ್ನೆಲ್ಲ ನಾನು ಒಬ್ಬನೇ ಮಾಡ್ಬೇಕು. ಉಳಿದವರಾಗಿ ಆಫೀಸಿಗೆ ಬಂದು ಕೈ ಚೆಲ್ಲಿ ಕುತ್ಕೊಳ್ಳೋದಿಕ್ಕಾಗಲ್ಲ. ತೀರಾ ಓವರ್ ಆಯ್ತು ಕಣಯ್ಯ. ಬೈಯಕ್ ನೆನ್ಪ್ ಮಾಡ್ಕೊಂಡಿಲ್ಲ ಅಂತ ಹೇಳಿ ಬಾಯಿ ತುಂಬಾ ಬೈತಿದ್ಯಲ್ಲ, ನಿನಗೇನ್ ಹೇಳ್ಬೇಕು ನಾನು? ಆಗ್ಲಿಂದ ಕೇಳ್ತಾನೆ ಇದ್ದೀನಿ, ನಾನ್ ಸುಮ್ನಿದ್ದೀನಿ ಅಂತ ತುಂಬಾ ಎಗರಾಡ್ತಿದ್ಯಾ? ನಿನ್ಗೆ ನನ್ನಿಂದ ಬಿಸ್ನೆಸ್ ಅಲ್ಲಿ ತುಂಬಾ ಲಾಸ್ ಆಗಿದೆ ಅನ್ಸುತ್ತೆ. ಅದಕ್ಕೆ ಇವತ್ತಿಂದ ನಿನ್ ಗಂಡನ್ ಕೆಲ್ಸಕ್ಕೆ ನಿನಗೆ ರಜಾ ಕೊಡ್ತಾ ಇದ್ದೀನಿ. ನೀನು ಬಾಸ್ ಕೆಲಸ ಮಾಡ್ಕೊಂಡು ಅಲ್ಲೇ ಇರು. ಮನೆಗೆ ಏನಾದ್ರೂ ಬಂದ್ರೆ ಗೊತ್ತಲ್ಲ ಅಷ್ಟೇ. ಮತ್ತೆ ಫೋನ್ ಬೇಡ, 1 ನಿಮಿಷ ಇರು. ಸಾರಿ ಬಜಾರಿ, ಬೇಜಾರ್ ಮಾಡ್ಕೊಂಡ್ಯಾ? ಪರವಾಗಿಲ್ಲ ಬಿಡು, ಅರ್ಥ ಆಯ್ತು. ಏನ್ ಅರ್ಥ ಆಯ್ತು? ತಾವಿಷ್ಟೊತ್ತು ತಮ್ಮ ಜೂನಿಯರ್ಗಳೆದ್ರು ಬಿಲ್ಡಪ್ ತಗೊಳ್ತಾ ಇದ್ರಿ ಅಂತ. ಥ್ಯಾಂಕ್ ಗಾಡ್, ನಾನ್ ಎಕ್ಸಾಕ್ಟ್ಲಿ ಅದನ್ನೇ ಮಾಡ್ತಿದ್ದೆ. ನಮ್ ದೇವ್ರ ಸತ್ಯ ನಮಗ್ ಗೊತ್ತಿಲ್ವಾ? ಸರಿ, ಈಗ ಮನೆಗ್ ಬಾ. ಏನಾದ್ರೂ ರೀಸನ್ ಹೇಳಿ ಮನೆಗೆ ಬರೋಣ ಅಂತ ನಾನೇ ವೇಟ್ ಮಾಡ್ತಿದ್ದೆ. ಅಷ್ಟರಲ್ಲಿ ನೀನೇ ಫೋನ್ ಮಾಡಿ ಲಂಚ್ ಇನ್ವೈಟ್ ಬೇರೆ ಮಾಡ್ತಿದ್ದೆ. ನೀನು ನನ್ನ ತರನೇ ಯೋಚನೆ ಮಾಡ್ತಿದ್ಯಾ ಅಂತ ಆಯ್ತು. ಆಹಾ ಅಪ್ಪಣ್ಣ, ನೀನ್ ಆಸೆ ಬುರ್ಕ ಅಂದ್ರೆ ನನ್ನೂ ಹಾಗೆ ಅನ್ಕೋಬೇಡ. ನೀನ್ ಮನೆಗೆ ಬರ್ಬೇಕು ಅಂದ್ಕೊಂಡಿದ್ದೆ ಅಂತ ನನಗ್ ಚೆನ್ನಾಗ್ ಗೊತ್ತು. ಆದ್ರೆ ಇಲ್ಲಿ ಆತರ ಎಲ್ಲ ಏನೂ ಇಲ್ಲ. ಮನೆಗೆ ಅಂಜು ಬಂದಿದ್ದಾಳೆ. ಅಮ್ಮ ಅಡ್ಗೆ ಮಾಡಿ ಅವಳ ಕೈಲಿ ಕೊಟ್ಟು ಕಳ್ಸಿದಾಳೆ. ಅದಕ್ಕೆ ಮಧ್ಯಾಹ್ನ ಊಟಕ್ಕೆ ಮನೆಗೆ ಬನ್ನಿ ಅಂತ ಹೇಳೋದಕ್ಕೆ ಕಾಲ್ ಮಾಡಿದೆ ಅಷ್ಟೇ. ಓ, ಅಂಚು ಬಂದಿದಾಳ? ಅಷ್ಟೇನಾ? ಹಾ ಅಷ್ಟೇ. ಹಾ, ಬೇಗ ಬನ್ನಿ ಆಯ್ತಾ? ಆಮೇಲೆ ಬರ್ತಾ ನೀನೊಬ್ಬನೇ ಬರ್ಬೇಡ, ಎಲ್ಲಾರನ್ನೂ ಕರ್ಕೊಂಡ್ ಬಾ. ಡನ್ ಬಜಾರಿ, ಹಸಿ. ವಿಕ್ರಾಂತ್, ವಿಕ್ರಾಂತ್,
ಲಂಚ್ ಅಗ್ರಜ ನನಗೆ ಚೆನ್ನಾಗಿ ಗೊತ್ತು. ರೌಡಿ ಅದನ್ನ ಕಾಲ್ ಮಾಡಿದ್ಲು, ಊಟಕ್ಕೆ ಬರಲಿಲ್ಲ ತಾನೆ. ಓಕೆ ಬಾವಾ ಧ್ರುವ ಬನ್ನಿ ಬೇಗ. ಸುಹಾಸಿನಿ, ಇವತ್ ನಮ್ ವೇದಾಂತ ಯಾಕೋ ತುಂಬಾ ಡಲ್ ಆಗಿದ್ದ. ಯಾಕೆ ಅಂತ ನಿನಗೇನಾದ್ರೂ ಗೊತ್ತಾ? ಹಾಗೇನಿಲ್ಲ ಶ್ರೀಧರ್, ಅವನು ನಾರ್ಮಲ್ ಆಗೇ ಇದ್ದಾನೆ. ಅಮೂಲ್ಯ ಹಿಂದೆ ಓಡಾಡೋದನ್ನ ಬಿಟ್ಟಾದ್ಮೇಲೆ ಸ್ವಲ್ಪ ಜಾಸ್ತಿನೇ ಆಕ್ಟಿವ್ ಆಗಿದ್ದಾನೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಮಾತಿಗೆ ಮರ್ಯಾದೆ ಕೊಡ್ತಾ ಇದ್ದಾನೆ. ಓಹೋ, ಕೊನೆಗೂ ನಿನ್ ಬುದ್ಧಿ ಏನು ಅಂತ ತೋರಿಸ್ಬಿಟ್ಟೆ ಅಲ್ವಾ? ಅವರಿಬ್ರು ಮಧ್ಯನೂ ಹುಳಿ ಹಿಂಡಿದ್ಯಾ? ಶ್ರೀಧರ್, ಈ ಮನೆಗೆ ನಾನ್ ಯಜಮಾನಿ. ಇಲ್ಲೆಲ್ಲ ನಾನ್ ಹೇಳ್ದಾಗೆ ನಡಿಬೇಕು. ಇಲ್ಲಿ ಯಾರು ನನ್ನ ವಿರುದ್ಧ ಹೋಗೋದಾಗ್ಲಿ, ನನ್ನನ್ನ ಧಿಕ್ಕರಿಸಿ ಮಾತಾಡೋದಾಗ್ಲಿ ಮಾಡೋ ಹಾಗಿಲ್ಲ. ಸುಹಾಸಿನಿ, ವೇದಾಂತ್ ನಿನ್ನ ಬಾಯಿ ತುಂಬಾ ಅಮ್ಮ ಅಂತಾನೆ. ಮಗನ್ ಬಾಳಲ್ಲಿ ಯಾವ ತಾಯಿ ಆದ್ರೂ ಈ ತರ ಆಟ ಆಡ್ತಾಳ? ಖುಷಿಯಾಗಿರೋ ಗಂಡ ಹೆಂಡತಿ ಮಧ್ಯ ಯಾಕೆ ಕಲ್ಲಾಗ್ತಾ ಇದ್ಯಾ? ಶ್ರೀಧರ್, ಇದು ನನ್ ಮನೆ ಅಂದ್ಮೇಲೆ ಇಲ್ಲೇ ನಾನು ಮಾಡಿದ್ದನ್ನ ಸಹಿಸ್ಕೊಂಡಿರ್ಬೇಕು. ಇಲ್ಲ ಅಂದ್ರೆ ಈ ಮನೆಯಿಂದ ಹೊರಗಡೆ ಗೇಟ್ ಪಾಸ್ ಸಿಗತ್ತೆ. ಅದು ಯಾರಾದ್ರೂ ಸರಿ, ಆ ಅಮೂಲ್ಯ ಆದ್ರೂ ಸರಿ. ಆ ವೇದಾಂತ್ಗಾದ್ರೂ ಬುದ್ಧಿ ಬೇಡವಾ? ಚಿಕ್ಕ ವಯಸ್ಸಿಂದ ನೀ ಹೇಳಿದ್ ಕೇಳ್ಕೊಂಡೇ ಬೆಳ್ದ. ಅಟ್ಲೀಸ್ಟ್ ಇನ್ಮೇಲಾದ್ರೂ ನಿನ್ ಮಾತು ಕೇಳೋದನ್ನ ಬಿಡ್ಬೋದೇನೋ? ಅದು ಯಾವತ್ತೂ ಸಾಧ್ಯ ಇಲ್ಲ ಶ್ರೀಧರ್. ವೇದಾಂತ್ ಯಾವತ್ತೂ ನನ್ನ ಮಾತನ್ನ ಮೀರಲ್ಲ, ಮೀರಕ್ಕೆ ನಾನ್ ಬಿಡೋದೂ ಇಲ್ಲ. ವೇದಾಂತ್ಗೆ ನಿನ್ ಬುದ್ಧಿ ಗೊತ್ತಾದ್ರೆ ಸುಮ್ಮನೆ ಇರ್ತಾನ ಅನ್ಕೊಂಡಿದ್ಯಾ? ಮನೆಯಿಂದ ಆಚೆ ಆಗ್ತಾನಷ್ಟೇ. ಶ್ರೀಧರ್, ಏನೇನೋ ಸುಮ್ಮನೆ ಕನಸು ಕಾಣ್ಬೇಡಿ. ಯಾಕಂದ್ರೆ ವೇದಾಂತ್ನ ಚಿಕ್ಕ ವಯಸ್ಸಿಂದ ಬೆಳೆಸಿರೋದು ನಾನು ಹಾಕಿದ ಗೆರೆನ ಅವನು ಯಾವತ್ತೂ ದಾಟಲ್ಲ. ಬೇರೆಯವರು ನನ್ನ ವಿರುದ್ಧ ಏನೇ ಹೇಳಿದ್ರು ಅವನದನ್ನ ನಂಬಲ್ಲ. ಸುವಾಸಿನಿ, ಮರಕ್ಕಿಂತ ಮರ ದೊಡ್ಡದಿರುತ್ತೆ ಅನ್ನೋ ವಿಷಯ ಮರಿಬೇಡ. ವಿಷ ಕುಡ್ದಿದ್ಯಾ ಅಂದ್ಮೇಲೆ ಅದು ಇವತ್ತಲ್ಲ ನಾಳೆ ನಿನ್ನನ್ನ ಸುಟ್ಟೆ ಸುಡುತ್ತೆ ಅನ್ನೋದು ಮರಿಬೇಡ. ಅಲ್ಲಿವರೆಗೆ ಅದೆಷ್ಟು ಮೆರಿತೀಯೋ ಮೆರಿ. ಏನಾಗುತ್ತೆ ಅಂತ ನಾನು ನೋಡೇ ಬಿಡ್ತೀನಿ. ಊಟ ಆಯ್ತಪ್ಪ? ಏನಾಯ್ತು ನಿಮ್ಗೆ? ಮನೇಲೇನೋ ಆಗಿರ್ಬೇಕು ಅಂತ ಕಾಣುತ್ತೆ. ವಿಕ್ರಾಂತ್, ಚೇವರಿಗೆ ಬಾ. ಕೆಸಾಗ್ಬೇಕಾ? ವಿಕ್ರಾಂತ್, ಎಚ್ ಕೆ ರಾಮನ್ಸನ್ಸ್ ಕಂಪನಿ ಪ್ರಾಜೆಕ್ಟ್ ಏನಾಯ್ತು? ಅವ್ರು ಇನ್ನೂ ಫೈನಲೈಸ್ ಮಾಡಿಲ್ಲ, ಪ್ರಾಸೆಸಿಂಗ್ ಅಲ್ಲಿ ಇದೆ ಅಂತ ಅಂದ್ರು. ಇನ್ನೇನು ಆಗ್ಬಿಡುತ್ತೆ. ಹುಡುಗಿ ಮೇನ್ ವಿಕ್ರಾಂತ್, ಆ ಕಂಪನಿ ಫೈಲ್ ನಮ್ಮ ಹತ್ರ ಬಂದು ತುಂಬಾ ದಿನಗಳೇ ಆಗಿದೆ. ನೀನ್ ನೋಡಿದ್ರೆ ಇನ್ನೂ ಪ್ರಾಸೆಸಿಂಗ್ ಅಲ್ಲಿ ಇದೆ ಅಂತ ಹೇಳ್ತಿದ್ಯಲ್ಲ, ಯಾಕೆ ಫಾಲೋ ಅಪ್ ಮಾಡಿಲ್ವಾ? ಇಲ್ಲ ಗಜ, ಫಾಲೋ ಅಪ್ ಮಾಡ್ತಿದ್ದೀನಿ. ಇನ್ನೇನು ಕಂಪ್ಲೀಟ್ ಆಗ್ಬಿಡುತ್ತೆ. ಇಲ್ಲ ವಿಕ್ರಾಂತ್, ನೀನು ಖಂಡಿತವಾಗ್ಲೂ ಫಾಲೋ ಅಪ್ ಮಾಡಿದ್ವಿ. ಒಂದು ವೇಳೆ ನೀನು ಫಾಲೋ ಅಪ್ ಮಾಡಿದ್ರೆ ಆ ಫೈಲ್ ಜೊತೆ ನನ್ನ ಟೇಬಲ್ ಮುಂದೆ ಇರಬೇಕು. ಇಷ್ಟೊಂದು ಕೇರ್ಲೆಸ್ ಆಗಿ ವರ್ಕ್ ಮಾಡೋದು ಒಳ್ಳೆದಲ್ಲ ವಿಕ್ರಾಂತ್. ಆಫೀಸಿಗೆ ಬಂದ್ಮೇಲೆ ಸಿನ್ಸಿಯರ್ ಆಗಿ ಕೆಲಸ ಮಾಡಬೇಕು, ಇಲ್ಲ ಮನೇಲಿ ಕುತ್ಕೋಬೇಕು. ಲೈಫಲ್ಲಿ ಸ್ವಲ್ಪ ಡೆಡಿಕೇಶನ್ ಇಲ್ಲ ಅಂದ್ರೆ ಏನು ಅಚೀವ್ ಮಾಡೋದಕ್ಕಾಗುತ್ತೆ? ಅಗ್ರಜ, ಅದು ಹಾಗಲ್ಲ. ನನಗೆ ಕಾರಣಗಳು ಬೇಕಾಗಿಲ್ಲ ಬೇಕು. ನಾನು ಯಾಕೆ ಸೋತೆ ಅಂತ ಹೇಳೋದಕ್ಕೆ 1000 ಕಾರಣಗಳಿರ್ತವೆ. ಅದೇ ನಾನು ಯಾಕೆ ಗೆದ್ದೆ ಅಂತ ಹೇಳೋದಕ್ಕೆ ನಾನು ಸೋತಿಲ್ಲ ಅನ್ನೋ ಒಂದೇ ಒಂದು ಕಾರಣ ಸಾಕು. ಅವ್ರಿವ್ರ ಸಭಾಸನ ಸ್ವಲ್ಪ ಕಡಿಮೆ ಮಾಡ್ಕೊ, ಕೆಲಸದ ಮೇಲೆ ಕಾನ್ಸಂಟ್ರೇಟ್ ಮಾಡು, ಉದ್ಧಾರ ಆಗ್ತೀಯ. ಸಾರಿ ಅಗ್ರಜ. ನನಗೆ ಏನ್ ಮಾಡ್ತೀಯೋ ಗೊತ್ತಿಲ್ಲ ವಿಕ್ರಾಂತ್. ಇವತ್ತು ಸಂಜೆ ಒಳಗೆ ಇದೆಲ್ಲ ಕ್ಲಿಯರ್ ಆಗಬೇಕು. ನಾಳೆ ನಾಡಿದ್ರೊಳಗಡೆ ಪ್ರಾಜೆಕ್ಟ್ ಅಪ್ರೂವ್ ಆಗ್ಲೇಬೇಕು. ಅಂಡ್ ನಾಡಿದ್ದು ನನಗೆ ಕ್ಲೈಂಟ್ ಜೊತೆ ಮೀಟಿಂಗ್ ಇದೆ. ಏನು ನಾಡಿದ್ದ? ಹೌದು, ನಾಡಿದ್ದು. ಯಾಕೆ? ನಾವೆಲ್ಲರೂ ನಾಡಿದ್ದು ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡ್ತೀವಿ. ಅಂಡ್ ಆ ದಿನ ಕ್ಲೈಂಟ್ ಮೀಟಿಂಗ್ ಇಟ್ಕೊಳ್ಳೋದು ಬೇಡ ಅನ್ಸುತ್ತೆ. ನಿನಗೆಲ್ಲಾನು ಅನ್ಸುತ್ತೆ ವಿಕ್ರಾಂತ್.
ಈ ವರ್ಷ ನ್ಯೂ ಇಯರ್ ಸೆಲೆಬ್ರೇಷನ್ ಇರೋದು 31st ಮೀಟಿಂಗ್ ಫಿಕ್ಸ್ ಮಾಡು. ಆಲ್ರೆಡಿ ನಮ್ಮ ಕಡೆಯಿಂದ ತುಂಬಾನೇ ಲೇಟ್ ಆಗಿದೆ. ಇನ್ನು ನಮ್ಮ ಕಡೆಯಿಂದ ಲೇಟ್ ಆಗೋದು ನನಗೆ ಇಷ್ಟ ಇಲ್ಲ. ಅಗ್ರಜ, ನಾವು ಪ್ರತಿ ವರ್ಷನೂ ನ್ಯೂ ಇಯರ್ ಸೆಲೆಬ್ರೇಷನ್ ಜೋರಾಗಿ ಮಾಡ್ತೀವಿ. ಈ ವರ್ಷ ಸ್ಟಾಪ್ ಮಾಡಕ್ ಬೇಡ, ಪ್ಲೀಸ್ ಮಾಡೋಣ. ವಿಕ್ರಾಂತ್ ಏನ್ ಮಾಡ್ಬೇಕು ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. 31st ಮೀಟಿಂಗ್ ಅರೇಂಜ್ ಮಾಡು ಅಷ್ಟೇ. ಸರಿ ಅಗ್ರಜ, ಮಾಡ್ತೀನಿ. ಏನ್ ಬೇಕು ಅಂತ ಹೇಳ್ದೆ ಹೋದ್ರೆ ಇವತ್ತಿಡೀ ದಿನ ಹುಡುಕಿದ್ರು ಸಿಗಲ್ಲ. ಗುಡ್ ಮಾರ್ನಿಂಗ್ ಅಮ್ಮು. ಬ್ಯಾಡ್ ಮಾರ್ನಿಂಗ್ ಅತ್ಗೆ. ಏನಾಯ್ತಮ್ಮು ಬೆಳಗ್ಗೆ ಬ್ಯಾಡ್ ಮಾರ್ನಿಂಗ್ ಅಂತಿದ್ಯಾ? ಏನಂತಿದ್ದಾನೆ ನಮ್ಮ ಅಣ್ಣ? ನೀವೇ ನೋಡಿ ಗೊತ್ತಾಗುತ್ತೆ. ಗುರ ಗುರ ಅಂತಿದ್ದಾನೆ. ಅಣ್ಣ, ಇದು ಜಗಳ ಮಾಡೋ ಏಜ್ ಅಲ್ಲ, ಮದ್ವೆ ಆಗಿದೆ, ಸರಿಯಾಗಿ ಸಂಸಾರ ಮಾಡೋ ಏಜು. ಮಳೆ ಬಂದ್ರೆ ಯಾರಾದ್ರೂ ಮೈ ನೆನ್ಸ್ಕೊಳ್ತಾರ? ಛತ್ರಿಗೆ ಇಟ್ಕೊಳಲ್ವಾ? ಹಾಗೇನೆ ಕೋಪ ಬಂದ್ರೆ ಪ್ರೀತಿ ಮಾಡ್ಬೇಕು. ಕೋಪ ಎಲ್ಲ ಮಂಗ್ಮಾಯ ಆಗತ್ತೆ. ಆಗಿರೋದ್ನೆಲ್ಲ ಉಫಿ ಮಾಡಿ ಅಮ್ಮು ಜೊತೆ ಮಾಫಿ ಆಗು, ಅಮ್ಮನ ಮಾತಾಡ್ಸು. ನಿನ್ ಮುಖ ಇಟ್ಕೊಂಡ್ರೆ ನೋಡಕ್ ಚೆನ್ನಾಗಿರಲ್ಲ. ನೋಡೋದ್ಯಾ, ನಿನಗಿದೆಲ್ಲ ಗೊತ್ತಾಗೋದಿಲ್ಲ. ನೀನು ಈ ವಿಚಾರ ಬರಕ್ ಹೋಗ್ಬೇಡ. ನಾನು ಹೇಳಿದ್ ಮಾಡೋವರೆಗೂ ನಾನು ಯಾವುದೇ ಕಾರಣಕ್ಕೂ ಮಾತಾಡ್ಸಲ್ಲ. ಅಮ್ಮು, ಯಾಕೋ ನಮ್ಮ ಪ್ಲಾನ್ ವರ್ಕ್ ಆಗ್ತಾ ಇಲ್ಲ ಅನಿಸ್ತಾ ಇದೆ. ಪ್ಲಾನ್ ಬಿ. ಹೌದು ಅದಕ್ಕೆ ಈ ಪ್ಲಾನ್ ವರ್ಕೇ ಆಗಲಿಲ್ಲ. ನಿಂದಲ್ಲ ನಂದು. ಎಸ್ ರೆಡಿ ನದ್ನಿ, ಏನಾಯ್ತು? ನಮ್ಮ ಆಪರೇಷನ್ ಕೋಪಿಷ್ಟ ಪ್ಲಾನ್ ಸಕ್ಸಸ್ ಏನ್ ಕತೆ? ಇಲ್ಲ ಪಾಪ, ಈ ಆಪರೇಷನ್ ಫೇಲ್ ಆಯ್ತು. ಹಾಗಾದ್ರೆ ಈಗ ಪ್ಲಾನ್ ಬಿನಾ? ಹೌದು, ಬೇರೆ ದಾರಿನೇ ಇಲ್ಲ. ಓಕೆ ನೋಡಿ ನದ್ನಿ. ವಾ, ಜೈ ವಿಕಿ. ಸರಿ, ನೀ ಇಲ್ಲೇ ಇರು, ನಾನು ಕೆಳಗೆ ಹೋಗಿರ್ತೀನಿ. ಓಕೆ. ನೀನು ಬರ್ತಿಲ್ಲ, ಒಳ್ಳೆ ಕೆಲಸ ಇರಬೇಕು. ಯಾಕೆ ವೇದಾಂತ್, ಏನಾಯ್ತು? ಯಾಕೆ ಹಾಗೆ ಜೋರ ಪಿರ್ಚ್ಕೋತಾ ಇದ್ದೆ? ನಾನು ಸ್ನಾನ ಮಾಡೋ ಹೊತ್ತಿಗೆ ಕರೆಕ್ಟಾಗಿ ನೀನು ಅನ್ಸಿದ್ಯಾ? ಎಲ್ಲ ಸೇರಿ ನನ್ನ ಪೇಷನ್ಸ್ ಟೆಸ್ಟ್ ಮಾಡ್ತಿದ್ದೀರಲ್ವಾ? ನಾನು ಕೋಪ ಬಂದ್ರೆ ನಾನು ಮಾತ್ರ ಸುಮ್ಮನೆ ಇರೋದಿಲ್ಲ. ಅಣ್ಣ, ಏನಾಯ್ತು? ಯಾಕೆ ಕಿರ್ಚ್ಕೊಂಡೆ? ವೇದಾಂತ್, ಏನಾಯ್ತು? ಜೋರ ಕಿರ್ಸ್ತಾ ಕೇಳಿಸ್ತು. ಅಗ್ರಜ, ಆಕ್ಚುಲಿ ನೀನ್ ಏನಕ್ಕೆ ಕರೆದಿದ್ದು? ಬಾಬಾ ಕರೆದ? ನಾನು ಸ್ನಾನ ಮಾಡೋ ಹೊತ್ತಿಗೆ ಯಾರೋ ಬೇಕು ಅಂತಾನೆ ಮೇಲ್ಗಡೆ ಹೋಗಿ ಹೋಲ್ನ ತಿರುಗಿಸಿದ್ದಾರೆ. ಅದನ್ನ ಮರ್ಯಾದೆಗೆ ಸರಿ ಮಾಡ್ತಾರೆ ಸರಿ. ಇವತ್ತು ನಾವಂತೂ ಸುಮ್ಮನೆ ಇರೋದಿಲ್ಲ. ಏನಪ್ಪ ಬೆಳಗ್ಗೆ ಸ್ನಾನ ಮಾಡೋದ್ ಬಿಟ್ಟು ಕೂಲ್ ಕಾಡ್ಕೊಂಡು ನಿಂತಿದ್ಯಲ್ಲ? ಆಕ್ಚುಲಿ ಹಿಂಗಾಗತ್ತೆ ಅಂತ ನನ್ಗೆ ಮುಂಚೆನೆ ಗೊತ್ತಿತ್ತು. ನಾಳೆ ನೀರ್ ಬರಲ್ಲ ಅಂತ ರಾತ್ರಿನೇ ಕನ್ಸ್ ಬಿದ್ದಿತ್ತು. ಅದಕ್ಕೆ ಯಾವ್ದಕ್ಕೂ ಸೇಫ್ಟಿಗೆ ಇರ್ಲಿ ಅಂತ ಒಂದ್ ಬಕೆಟ್ ನೀರ್ ಎತ್ತಿಟ್ಟಿದ್ದೆ. ಬಾಯ್ ಬಿಟ್ಟು ಕೇಳಿದ್ರೆ ಖಂಡಿತ ಕೊಡ್ತೀವಪ್ಪ. ನೀನ್ ನನ್ ಜೊತೆ ಮೊದ್ಲಿನ ತರ ಮಾತಾಡೋವರೆಗೂ ನಾನು ಹಿಂಗೆ ಕಾಟ ಕೊಡ್ತಾನೆ ಇರ್ತೀನಿ. ಈ ಅಮೂಲ್ಯ ಅಂದ್ರೆ ಏನ್ ಅನ್ಕೊಂಡಿದ್ಯಾ? ಅವಷ್ಟು ಈಸಿ ಅಲ್ಲಮ್ಮ. ಓ
ಹೌದಾ, ಏನ್ ತಿಂಡಿ ಮಾಡಿದ್ದೆ ಇವತ್ತು? ಓದಾ ಇಲ್ಲ, ಒಂದು ಬಟ್ಟೆನೂ ಇತ್ತಲ್ಲ, ಎಲ್ಲಿ ಹೋಯ್ತು? ಓ, ಎಲ್ಲ ಇವಳ್ದೇ ಇರ್ಬೇಕು ಆಟ. ನಾ ಅಗ್ರಜ, ವಿಕ್ರಾಂತ್, ನನ್ನ ರೂಮಿಗೆ ನೀನು ಡ್ರೆಸ್ ಅರ್ಜೆಂಟಾಗಿ ತಗೊಂಬ. ಏನಾಯ್ತು ಅಗ್ರಜ? ಸುಮ್ಮನೆ ನಾನು ಹೇಳ್ದಷ್ಟು ಮಾಡು, ಅನ್ನೆಸೆಸರಿ ಕ್ವೆಶ್ಚನ್ಸ್ಗಳನ್ನ ಕೇಳಬೇಡ.